ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಇಂಟ್ರೊಡಕ್ಷನ್ ಟು ಮೆಡಿಕಲ್ ಸರ್ಜಿಕಲ್ ನರ್ಸಿಂಗ್ 1 ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಸೊ ಈ ವಿಡಿಯೋದಲ್ಲಿ ಫಸ್ಟ್ ಚಾಪ್ಟರಲ್ಲಿ ಇಂಟ್ರೊಡಕ್ಷನ್ ಟು ಮೆಡಿಕಲ್ ಸರ್ಜಿಕಲ್ ನರ್ಸಿಂಗ್, ಸೊ ಇದರಲ್ಲಿ ಇಲ್ನೆಸ್ ಅಂತ ಬರುತ್ತೆ, ಕಾಸಸ್ ಆಫ್ ಇಲ್ನೆಸ್ ಅಂತ ಬರುತ್ತೆ, ಥಿಯರೀಸ್ ಆಫ್ ಇಲ್ನೆಸ್ ಅಂತ ಬರುತ್ತೆ. ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ ನಿಮಗೆ ಗೊತ್ತಿರ್ಬೋದು ಹೆಲ್ತ್ ಅಂದರೆ ಏನು ಅಂತ. ಇಲ್ನೆಸ್ ಹೋಗೋಕ್ಕಿಂತ ಮೊದಲು ನಾವು ಹೆಲ್ತ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಹೆಲ್ತ್ ಈಸ್ ಅ ಸ್ಟೇಟ್ ಆಫ್ ಕಂಪ್ಲೀಟ್ ಫಿಸಿಕಲ್, ಮೆಂಟಲ್ ಆ್ಯಂಡ್ ಸೋಷಿಯಲ್ ವೆಲ್ಬೀಯಿಂಗ್ ಆ್ಯಂಡ್ ನಾಟ್ ಮೇರ್ಲಿ ದಿ ಆಬ್ಸೆನ್ಸ್ ಆಫ್ ಡಿಸೀಸ್ ಆರ್ ಡಿಫಾರ್ಮಿಟಿ. ಓಕೆ, ಇದರ ಅರ್ಥ ಏನು? ಒಂದು ವ್ಯಕ್ತಿ ಇದ್ದಾನೆ, ಅವನ ಹತ್ರ ಓನ್ಲಿ ಡಿಸೀಸ್ ಆಬ್ಸೆಂಟ್ ಇದೆ ಅಥವಾ ಅವನ ಹತ್ರ ಏನೂ ಡಿಸೆಬಿಲಿಟಿ ಇಲ್ಲ, ಅಂಥ ವ್ಯಕ್ತಿಗೆ ನಾವು ಹೆಲ್ತಿ ಅಂತ ಹೇಳೋದಿಲ್ಲ. ಓಕೆ, ಅವನ ಹತ್ರ ಡಿಸೀಸ್ನೂ ಇರಬಾರ್ದು, ಓಕೆ, ಇನ್ಫರ್ಮಿಟಿನೂ ಇರಬಾರ್ದು, ಹಾಗೆ ಅವು ಫಿಸಿಕಲಿ ಫಿಟ್ ಇರಬೇಕು, ಮೆಂಟಲಿ ಸ್ಟೇಬಲ್ ಇರಬೇಕು, ಸೋಷಿಯಲಿ ಹೆಲ್ದಿ ಇರಬೇಕು. ಅಂಥ ವ್ಯಕ್ತಿಗೆ ನಾವು ಏನಂತ ಹೇಳ್ತೀವಿ? ಹೆಲ್ದಿ ಪರ್ಸನ್ ಅಂತ ಹೇಳ್ತೀವಿ, ಅಕಾರ್ಡಿಂಗ್ ಟು WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೊಟ್ಟಿದ್ದು ಡೆಫಿನಿಷನ್ ಆಫ್ ಹೆಲ್ತ್. ಓಕೆ, ಸೊ ನೆಕ್ಸ್ಟ್ ನಾವು ಇಲ್ನೆಸ್ ಬಗ್ಗೆ ನೋಡೋಣ. ಸೊ ಮೇನ್ ನಾವು ಫೋಕಸ್ ಮಾಡೋದು ಇಲ್ನೆಸ್ ಮೇಲೆ. ಓಕೆ, ಇಲ್ನೆಸ್ ಈಸ್ ಅ ಕಂಡೀಷನ್ ದಟ್ ಪ್ರಿವೆಂಟ್ ಆ್ಯನ್ ಆರ್ಗ್ಯಾನಿಸಮ್ ಆರ್ ಬಾಡಿ. ಓಕೆ, ಸೊ ಇಲ್ನೆಸ್ ಏನಿದೆ ಇಟ್ ಈಸ್ ಅ ಕಂಡೀಷನ್. ಓಕೆ, ಅದು ಏನು ಮಾಡುತ್ತೆ? ನಮ್ಮ ನಾರ್ಮಲ್ ಫಂಕ್ಷನಿಂಗ್ ಮಾಡೋದಕ್ಕೆ ಅಲ್ಟರ್ ಮಾಡುತ್ತೆ. ಓಕೆ, ಅದು ಏನು ಮಾಡುತ್ತೆ? ಪ್ರಿವೆಂಟ್ ದಿ ನಾರ್ಮಲ್ ಫಂಕ್ಷನಿಂಗ್ ಆಫ್ ದಿ ಬಾಡಿ. ಏನು ಮಾಡುತ್ತೆ ಇದು? ಪ್ರಿವೆಂಟ್ ದಿ ನಾರ್ಮಲ್ ಫಂಕ್ಷನಿಂಗ್ ಆಫ್ ದಿ ಬಾಡಿ ಮಾಡುತ್ತೆ. ಅದನ್ನು ನಾವು ಏನಂತ ಹೇಳ್ತೀವಿ? ಇಲ್ನೆಸ್ ಅಂತ ಹೇಳ್ಬೋದು. ಓಕೆ, ಇಟ್ ಕ್ಯಾನ್ ಅಫೆಕ್ಟ್ ಹ್ಯೂಮನ್ಸ್ಗಳಿಗೆ ಇದು ಅಫೆಕ್ಟ್ ಆಗಬಹುದು, ಆ್ಯನಿಮಲ್ಸಿಗೆ ಕೂಡ ಇಲ್ನೆಸ್ ಬರಬಹುದು, ಪ್ಲಾಂಟ್ಗಳಿಗೆ ಕೂಡ ಇಲ್ನೆಸ್ ಬರಬಹುದು. ಬಟ್ ನಾವೇನು ಮಾಡ್ತೀವಿ? ಹ್ಯೂಮನ್ ಇಲ್ನೆಸ್ ಈಸ್ ಅವರ್ ಮೇಜರ್ ಇಂಟ್ರೆಸ್ಟ್. ಹೌದು ಸರ್, ನಾವು ನರ್ಸಿಂಗ್ ಸ್ಟಡಿ ಮಾಡ್ತಾ ಇದ್ದೀವಿ, ಅದಕ್ಕೋಸ್ಕರ ಹ್ಯೂಮನ್ ಇಲ್ನೆಸ್ ನಾವು ಜಾಸ್ತಿ ಡಿಸ್ಕಸ್ ಮಾಡೋಣ. ಓಕೆ, ಸೊ ನೆಕ್ಸ್ಟ್ ಕ್ಲಾಸಿಫಿಕೇಷನ್ ಆಫ್ ಡಿಸೀಸ್. ಓಕೆ, ಕ್ಲಾಸಿಫಿಕೇಷನ್ ಆಫ್ ಡಿಸೀಸ್ ಅಥವಾ ಕ್ಲಾಸಿಫಿಕೇಷನ್ ಆಫ್ ಇಲ್ನೆಸ್ ಅಂತ ಕೂಡ ಹೇಳ್ಬೋದು. ಸೊ ನಾವು 3 ಕ್ಲಾಸಿಫಿಕೇಷನ್ ಮಾಡ್ತೀವಿ, ಇದರ 3 ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಓಕೆ, ಟೈಪ್ಸ್ ಆಫ್ ಇಲ್ನೆಸ್ ಅಂತ ಕೂಡ ನೀವು ಇದನ್ನು ಹೇಳ್ಬೋದು. ಫಸ್ಟ್ ಅಕ್ಯೂಟ್ ಇಲ್ನೆಸ್, ಕ್ರಾನಿಕ್ ಇಲ್ನೆಸ್ ಆ್ಯಂಡ್ ಟರ್ಮಿನಲ್ ಇಲ್ನೆಸ್ ಅಂತ ಹೇಳ್ತೀವಿ. ಓಕೆ, ಸೊ ಅಕ್ಯೂಟ್ ಇಲ್ನೆಸ್ ಅಂದರೆ ಏನು? ಇಟ್ ಈಸ್ ಅ ಶಾರ್ಟ್ ಡ್ಯೂರೇಷನ್ ವಿತ್ ಸಿವಿಯರ್ ಸಿಮ್ಟಮ್. ಶಾರ್ಟ್ ಡ್ಯೂರೇಷನ್ ಅಂದರೆ ಸಡನ್ನಾಗಿ ಬರುತ್ತೆ ಮತ್ತು ಜಾಸ್ತಿ ಏನಿರ್ತವೆ? ಸಿವಿಯರ್ ಸಿಮ್ಟಮ್ಸ್ ಇರುತ್ತೆ. ಓಕೆ, ಸೊ ಎಕ್ಸಾಂಪಲ್ ನಾವಿಲ್ಲಿ ನೋಡಿದಾಗ ಕಾಮನ್ ಕೋಲ್ಡ್, ಅಕ್ಯೂಟ್ ಅಪೆಂಡಿಸೈಟಿಸ್. ಸೊ ಅಪೆಂಡಿಸೈಟಿಸ್ ಆಗುತ್ತೆ ಒಬ್ಬೊಬ್ರಿಗೆ. ಅಕ್ಯೂಟ್ ಅಂದರೆ ಸಡನ್ನಾಗಿ ಪೇನ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಸಿವಿಯರ್ ಪೇನ್ ಇರುತ್ತೆ. ಓಕೆ, ಅಕ್ಯೂಟ್ ಇಲ್ನೆಸ್ ಅಂದರೆ ಶಾರ್ಟ್ ಡ್ಯೂರೇಷನ್ ಇರುತ್ತೆ, ಡ್ಯೂರೇಷನ್ ಭಾಳ ಕಮ್ಮಿ ಇರುತ್ತೆ, ಬಟ್ ಭಾಳ ಸಿವಿಯರ್ ಸಿಮ್ಟಮ್ಸ್ ಇರ್ತವೆ. ಓಕೆ, ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು ಅಕ್ಯೂಟ್ ಇಲ್ನೆಸ್ ಅಂದರೆ. ನೆಕ್ಸ್ಟ್ ಕ್ರಾನಿಕ್ ಇಲ್ನೆಸ್. ಸೊ ಕ್ರಾನಿಕ್ ಇಲ್ನೆಸ್ ಅಂದರೆ ಇಟ್ ಈಸ್ ಲಾಂಗ್ ಟರ್ಮ್ ಕಂಡೀಷನ್. ಹೇಗಿದೆ ಇದು? ಲಾಂಗ್ ಟರ್ಮ್ ಕಂಡೀಷನ್ ಇದೆ, ಲಾಸ್ಟಿಂಗ್ ಮೋರ್ ದೆನ್ 6 ಮಂತ್. ಸೊ 6 ಮಂತ್ಗಿಂತ ಜಾಸ್ತಿ ಇದೆ ಅಂದರೆ ಇದನ್ನು ನಾವು ಕ್ರಾನಿಕ್ ಇಲ್ನೆಸ್ ಅಂತ ಹೇಳ್ತೀವಿ. ಸೊ ಒಂದೊಂದು ಬುಕ್ನಲ್ಲಿ 3 ಮಂತ್ಸ್ಗಿಂತ ಜಾಸ್ತಿ ಅಂತಲೂ ಇದೆ. ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಎಕ್ಸಾಂಪಲ್ ನಾವು ಕ್ರಾನಿಕ್ ತಗೊಂಡಾಗ ಡಯಾಬಿಟೀಸ್. ಓಕೆ, ಡಯಾಬಿಟೀಸ್ ಅಂದರೆ ಬ್ಲಡ್ ಶುಗರ್ ಏನಾಗಿದೆ ಸರ್? ಜಾಸ್ತಿ ಆಗಿದೆ. ಸೊ ನೀವು ಪೇಷಂಟಿಗೆ ಕೇಳ್ತೀರಾ ಎಷ್ಟು ದಿವಸ ಆಯಿತು ನಿಮಗೆ ಡಯಾಬಿಟೀಸ್ ಇದೆ ಅಂತ ಕೇಳಿದಾಗ ಅವ್ರು ಏನಂತ ಹೇಳ್ತಾರೆ? ನನಗಿದು 4 ವರ್ಷದಿಂದ ಇದೆ, 5 ವರ್ಷದಿಂದ ಇದೆ, 10 ವರ್ಷದಿಂದ ಇದೆ, 1 ವರ್ಷದಿಂದ ಇದೆ. ಅಂದರೆ ಭಾಳ ಜಾಸ್ತಿ ದಿವಸ ಇದೆ, ಇದು ಲಾಂಗ್ ಟರ್ಮ್ ಇದೆ ಅಥವಾ ಲಾಂಗ್ ಡ್ಯೂರೇಷನ್ ಇದೆ ಅಂತ ಹೇಳ್ತೀವಿ. ಸೊ ಡಯಾಬಿಟೀಸ್, ಹೈಪರ್ ಟೆನ್ಷನ್ ಕೂಡ ಅದೇ, ಮತ್ತು COPD ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮೊನರಿ ಡಿಸೀಸ್ ಅಂತ ಹೇಳ್ತೀವಿ, ಇದು ಕೂಡ ಅದೇ ಕತೆ. ಏನಿದೆ ಇದು? ಸಿವಿಯರ್ ಅಂತೀನಿ, ಕ್ರಾನಿಕ್ ಇಲ್ನೆಸ್ ಆಗಿರ್ತವೆ. ಕ್ರಾನಿಕ್ ಅಂದರೆ ಲಾಂಗ್ ಟರ್ಮ್, ಅಕ್ಯೂಟ್ ಅಂದರೆ ಶಾರ್ಟ್ ಟರ್ಮ್. ನೆಕ್ಸ್ಟ್ ಟರ್ಮಿನಲ್ ಇಲ್ನೆಸ್ ಅಂದರೆ ಏನು ಅಂತ ಕೇಳಿದಾಗ ಇಟ್ ಈಸ್ ಅ ಪ್ರೋಗ್ರೆಸಿವ್ ಡಿಸೀಸ್. ಏನಿದೆ ಇದು? ಪ್ರೋಗ್ರೆಸಿವ್ ಡಿಸೀಸ್. ಪ್ರೋಗ್ರೆಸಿವ್ ಅಂದರೆ ಇದು ಗ್ರಾಫ್ ಮೇಲೆ ಹೋಗ್ತಾನೆ ಇದೆ, ಅಂದರೆ ಏನು? ಡಿಸೀಸ್ ಕಂಡೀಷನ್ ಕಡಿಮೆ ಆಗ್ತಾನೆ ಇಲ್ಲ, ಜಾಸ್ತಿನೇ ಆಗ್ತಾ ಇದೆ. ಓಕೆ, ಏನಾಗ್ತಾ ಇದೆ? ಜಾಸ್ತಿ ಆಗ್ತಾ ಇದೆ ಡಿಸೀಸ್. ಸೊ ಅಂಥ ಡಿಸೀಸ್ ಕಂಡೀಷನನ್ನು ನಾವು ಟರ್ಮಿನಲ್ ಇಲ್ನೆಸ್ ಅಂತ ಹೇಳ್ತೀವಿ. ಓಕೆ, ಪ್ರೋಗ್ರೆಸಿವ್ ಡಿಸೀಸ್ ಅಂದರೆ ಜಾಸ್ತಿ ಆಗ್ತಾ ಇದೆ, ಡಿಸೀಸ್ ಕಡಿಮೆನೇ ಆಗ್ತಾ ಇಲ್ಲ. ವಿತ್ ನೋ ಕ್ಯೂರ್ ಅಂದರೆ ಅಂಥ ಡಿಸೀಸಿಗೆ ಕ್ಯೂರ್ ಇರೋದಿಲ್ಲ, ಟ್ರೀಟ್ಮೆಂಟೇ ಇರೋದಿಲ್ಲ. ಅಂದರೆ ಟ್ರೀಟ್ಮೆಂಟ್ ಇರುತ್ತೆ ಬಟ್ ಕ್ಯೂರ್ ಇರೋದಿಲ್ಲ, ಅಂದರೆ ಕಂಪ್ಲೀಟಾಗಿ ಅದು ಕಡಿಮೆ ಆಗೋಲ್ಲ. ಆಫನ್ ಲೀಡಿಂಗ್ ಟು ಡೆತ್. ಅಂದರೆ ಆ ಟರ್ಮಿನಲ್ ಇಲ್ನೆಸ್ ಬಂದಿದ ಮೇಲೆ ಪೇಷಂಟ್ ಏನಾಗ್ತಾನೆ? ಡೆತ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಎಕ್ಸಾಂಪಲ್ ನಾವಿಲ್ಲಿ ನೋಡಿದಾಗ ಕ್ಯಾನ್ಸರ್,
ಓಕೆ, ಕ್ಯಾನ್ಸರ್ ಇದ್ದರೆ ಎಂಡ್ ಸ್ಟೇಜ್ ಆಫ್ ಕ್ಯಾನ್ಸರ್ ಅಥವಾ ಲಾಸ್ಟ್ ಸ್ಟೇಜ್ ಆಫ್ ಕ್ಯಾನ್ಸರ್ ಇದ್ದರೆ ಅವರಿಗೆ ಟ್ರೀಟ್ಮೆಂಟೇ ಆಗೋದಿಲ್ಲ. ಡೈಲಿ ಕಷ್ಟಗಳು ಜಾಸ್ತಿನೇ ಆಗುತ್ತೆ, ಇಲ್ನೆಸ್ ಜಾಸ್ತಿನೇ ಆಗುತ್ತೆ. ಅಂಥ ಇಲ್ನೆಸ್ಸನ್ನು ನಾವು ಟರ್ಮಿನಲ್ ಇಲ್ನೆಸ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಎಂಡ್ ಸ್ಟೇಜ್ ಆಫ್ ರೀನಲ್ ಫೇಲ್ಯೂರ್. ಏನಾಗಿದೆ ಸರ್? ರೀನಲ್ ಫೇಲ್ಯೂರ್ ಆಗಿದೆ, ಕಿಡ್ನಿ ಫೇಲ್ಯೂರ್ ಆಗಿದೆ. ಸೊ ಅಂಥ ಪೇಷಂಟ್ಗಳಿಗೆ ಟರ್ಮಿನಲ್ ಇಲ್ನೆಸ್ ಅಂತ ಹೇಳ್ತೀವಿ. ಓಕೆ, ಅಂದರೆ ಅಕ್ಯೂಟ್ ಅಂದರೆ ಶಾರ್ಟ್ ಟರ್ಮ್, ಕ್ರಾನಿಕ್ ಮೀನ್ಸ್ ಲಾಂಗ್ ಟರ್ಮ್, ಟರ್ಮಿನಲ್ ಇಲ್ನೆಸ್ ಅಂದರೆ ಡಿಸೀಸ್ ಜಾಸ್ತಿನೇ ಆಗುತ್ತೆ, ಇಲ್ನೆಸ್ ಜಾಸ್ತಿನೇ ಆಗುತ್ತೆ, ಬಟ್ ಕ್ಯೂರ್ ಇರೋದಿಲ್ಲ, ಪೇಷಂಟ್ ಡೆತ್ನೂ ಆಗುತ್ತಾನೆ. ಅಂಥ ಡಿಸೀಸ್ ಕಂಡೀಷನ್, ಅಂಥ ಇಲ್ನೆಸ್ಸನ್ನು ನಾವು ಟರ್ಮಿನಲ್ ಇಲ್ನೆಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಸ್ಟೇಜಸ್ ಆಫ್ ಇಲ್ನೆಸ್, ಅಥವಾ ನಾವು ಇದನ್ನು ಇಲ್ನೆಸ್ ಬಿಹೇವಿಯರ್ ಅಂತ ಕೂಡ ಹೇಳ್ಬೋದು. ಸ್ಟೇಜಸ್ ಆಫ್ ಇಲ್ನೆಸ್ ಬಿಹೇವಿಯರ್ ಅಥವಾ ಇಲ್ನೆಸ್ ಅಂದರೂ ಒಂದೇ. ಓಕೆ, ಅಕಾರ್ಡಿಂಗ್ ಟು ಸಚ್ಮ್ಯಾನ್ ಇನ್ 1979. ಓಕೆ, ಸೊ ಇವ್ರು ಏನು ಹೇಳ್ತಾರೆ ಅಂದರೆ, ಒಂದು ಪೇಷಂಟಿಗೆ ಇಲ್ನೆಸ್ ಬಂದಿದೆ ಅಥವಾ ಡಿಸೀಸ್ ಬಂದಿದೆ, ಆ ವ್ಯಕ್ತಿ ಹೇಗೆ ಬಿಹೇವಿಯರ್ ಮಾಡ್ತಾನೆ, ಆ ವ್ಯಕ್ತಿ ಹೇಗೆ ಅಡಾಪ್ಟ್ ಆಗ್ತಾನೆ ಅಂತ ಈ ಸೈಂಟಿಸ್ಟ್ ಹೇಳ್ತಾರೆ. ಓಕೆ, ಸೊ ಇದರಲ್ಲಿ 5 ಸ್ಟೇಜಸ್ ಬರ್ತವೆ. ಫಸ್ಟ್ ಸಿಂಪ್ಟಮ್ ಎಕ್ಸ್ಪೀರಿಯನ್ಸ್, ಸೆಕೆಂಡ್ ಒನ್ ಈಸ್ ಅಸಂಪ್ಷನ್ ಆಫ್ ಸಿಕ್ ರೋಲ್, ಥರ್ಡ್ ಒನ್ ಈಸ್ ಮೆಡಿಕಲ್ ಕೇರ್ ಕಾಂಟ್ಯಾಕ್ಟ್, ಆ್ಯಂಡ್ ಫೋರ್ತ್ ಒನ್ ಈಸ್ ಡಿಪೆಂಡೆಂಟ್ ಪೇಷಂಟ್ ರೋಲ್, ಫಿಫ್ತ್ ಒನ್ ಈಸ್ ರಿಕವರಿ ಆ್ಯಂಡ್ ರಿಹ್ಯಾಬಿಲಿಟೇಷನ್ ಅಂತ ಹೇಳ್ತೀವಿ. ಓಕೆ, ಫಸ್ಟ್ ಸಿಂಪ್ಟಮ್ ಎಕ್ಸ್ಪೀರಿಯನ್ಸ್ ಅಂದರೆ ಇಂಡಿವಿಜುವಲ್ ರಿಕಗ್ನೈಸಸ್ ಸಿಂಪ್ಟಮ್ಸ್. ಅಂದರೆ ಪೇಷಂಟಿಗೆ ಫಸ್ಟ್ ಏನಾಗುತ್ತೆ, ಸಿಂಪ್ಟಮ್ಸ್ ಬರ್ತವೆ. ಹೆಡ್ಏಕ್ ಬಂತು, ಫೀವರ್ ಬಂತು, ವಾಮಿಟಿಂಗ್ ಆಯಿತು. ಸೊ ಏನಾಗುತ್ತೆ, ಸಿಂಪ್ಟಮ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಫಸ್ಟ್ ಆಫ್ ಆಲ್. ಓಕೆ, ಆ ಪೇಷಂಟಿಗೆ ಗೊತ್ತಿಲ್ಲ ಅವನಿಗೆ ಏನು ಡಿಸೀಸ್ ಆಗಿದೆ, ಅವನಿಗೆ ಏನು ಇಲ್ನೆಸ್ ಇದೆ, ಬಟ್ ಅವನಿಗೆ ಏನಾಗುತ್ತವೆ, ಸಿಂಪ್ಟಮ್ಸ್ ಬರ್ತವೆ, ಹೆಡ್ಏಕ್ ಆಯಿತು, ಈ ಥರ. ನೆಕ್ಸ್ಟ್ ಅಸಂಪ್ಷನ್ ಆಫ್ ಅ ಸಿಕ್ ರೋಲ್. ಒಂದು ಸಾರಿ ಇವೆಲ್ಲ ಸಿಂಪ್ಟಮ್ಸ್ಗಳು ಜಾಸ್ತಿ ಆದಾಗ ಪೇಷಂಟ್ ಏನು ಮಾಡ್ತಾನೆ, ಸಿಂಪ್ಟಮ್ಸ್ ಎಲ್ಲ ಜಾಸ್ತಿ ಆದಾಗ ನಮ್ಮ ಹತ್ತಿರ ಇದ್ದವರಿಗೆ ಫ್ರೆಂಡ್ಸ್ಗಳಿಗೆ ಕೇಳ್ತಾನೆ, ನನಗೆ ಈ ಥರ ಆಗಿದೆ, ಏನಾಗಿರಬಹುದು ಅಂತ. ಇವೇ ಸಿಂಪ್ಟಮ್ಸ್ಗಳು ಜಾಸ್ತಿ ಆದಾಗ ಪೇಷಂಟ್ ಏನು ಮಾಡ್ತಾನೆ, ಅಸ್ಯೂಮ್ ರೋಲ್ ಆಫ್ ಅ ಸಿಕ್, ಅಸಂಪ್ಷನ್ ಮಾಡ್ತಾನೆ. ಸಿಕ್ ರೋಲ್ ಅಂದರೆ ನನಗಿವಾಗ ಆರಾಮ್ ತಪ್ಪಿದೆ, ನನ್ನ ಹೆಲ್ತ್ ಸರಿಯಾಗಿಲ್ಲ, ನಾ ಇಲ್ಲಿದ್ದೀನಿ ಅಂತ ಅಸಂಪ್ಷನ್ ಮಾಡ್ಕೋತಾನೆ. ಓಕೆ, ಏನು ಮಾಡ್ತಾನೆ, ಅಸಂಪ್ಷನ್ ಮಾಡ್ಕೋತಾನೆ. ಇದರಲ್ಲಿ ಅವ ಏನು ಮಾಡ್ತಾನೆ, ಸೀಕ್ ವ್ಯಾಲಿಡೇಷನ್ ಫ್ರಮ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ಸೊ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಿಗೆಲ್ಲ ಕೇಳ್ತಾನೆ, ನನಗೆ ಈ ಥರ ಆಗಿದೆ, ನನ್ನ ಹೆಲ್ತ್ ಕೆಟ್ಟಿದೆನಾ ಅಂತ ಅವ ಏನು ಮಾಡ್ತಾನೆ, ವ್ಯಾಲಿಡೇಷನ್ ತೊಗೋತಾನೆ. ಓಕೆ, ನೋಡಿ ನನಗೆ ಫೀವರ್ ಇದೆನಾ ಅಂತ ಅವನಿಗೆ ಏನು ಕೇಳ್ತಾನೆ, ಫ್ರೆಂಡ್ಸ್ಗಳಿಗೆ ಕೇಳ್ತಾನೆ, ಫ್ಯಾಮಿಲಿಗೆ ಕೇಳ್ತಾನೆ. ಸೊ ದಿಸ್ ಈಸ್ ಅವರ್ ಅಸಂಪ್ಷನ್ ಆಫ್ ಸಿಕ್ ರೋಲ್. ಓಕೆ, ಸೊ ಈ ರೋಲ್ ಒಂದು ಸಾರಿ ಮುಗಿದಿದ ಮೇಲೆ, ಅಂದರೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೌದಪ್ಪ ನಿನಗೆ ಜ್ವರ ಬಂದಿದೆ ಅಂತ ಹೇಳಿದಾಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತಾನೆ ಆ ವ್ಯಕ್ತಿ, ಮೆಡಿಕಲ್ ಕೇರ್ ಕಾಂಟ್ಯಾಕ್ಟ್ ಅಂದರೆ ಹಾಸ್ಪಿಟಲಿಗೆ ಬರ್ತಾನೆ. ಓಕೆ, ಸೀಕ್ ಪ್ರೊಫೆಷ್ನಲ್ ಹೆಲ್ತ್ ಕೇರ್ ಅಡ್ವೈಸ್. ಹೌದು ಸರ್, ಡಾಕ್ಟರ್ ಹತ್ರ ಅಡ್ವೈಸ್ ತೊಗೋತಾನೆ. ಸರ್ ನನಗೆ ಈ ಥರ ಆಗ್ತಾಯಿದೆ, ಇವು ಪ್ರಾಬ್ಲಮ್ಸ್ ಆಗ್ತಾ ಇದ್ದಾವೆ, ಇವು ಸಿಂಪ್ಟಮ್ಸ್ ಆಗ್ತಾ ಇದ್ದಾವೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಅದೊಂದು ಸರಿ ಮೆಡಿಕಲ್ ಕೇರ್ ಕಾಂಟ್ಯಾಕ್ಟ್ ಆಗಿದ್ಮೇಲೆ ಡಾಕ್ಟರ್ ಏನು ಮಾಡ್ತಾನೆ, ಅವನಿಗೆ ಅಡ್ಮಿಟ್ ಮಾಡ್ತಾನೆ, ಹಾಸ್ಪಿಟಲ್ ಒಳಗಡೆ ಅಡ್ಮಿಷನ್ ಕೊಡ್ತಾನೆ. ಇನ್ ಪೇಷಂಟ್ ಡಿಪಾರ್ಟ್ಮೆಂಟ್ ಒಳಗಡೆ, ಹಾಸ್ಪಿಟಲ್ ಒಳಗಡೆ ಅಡ್ಮಿಟ್ ಆದಮೇಲೆ ಪೇಷಂಟ್ ಏನಾಗ್ತಾನೆ, ಡಿಪೆಂಡೆಂಟ್ ಪೇಷಂಟ್ ರೋಲ್ ಅಂದರೆ ಪೇಷಂಟ್ ಫುಲ್ಲಿ ಡಿಪೆಂಡ್ ಆಗಿರ್ತಾನೆ ಡಾಕ್ಟರ್ ಮೇಲೆ. ಓಕೆ, ಹೌದಪ್ಪ ಡಾಕ್ಟರ್ ಏನು ಮಾಡ್ತಾರೆ, ಅವರು ಕರೆಕ್ಟ್ ಮಾಡ್ತಾರೆ ಅಂತ ಡಾಕ್ಟರ್ ಮೇಲೆ ಡಿಪೆಂಡ್ ಆಗ್ತಾನೆ. ನನ್ನ ಹೆಲ್ತ್ ಸರಿಯಾಗಿಲ್ಲ, ನಾನು ಇವಾಗ ಡಾಕ್ಟರ್ ಮತ್ತು ನರ್ಸಸ್ಗಳ ಮೇಲೆ ಡಿಪೆಂಡ್ ಆಗಿರ್ತಾನೆ. ಅದನ್ನು ನಾವು ಡಿಪೆಂಡೆಂಟ್ ಸಿಕ್ ರೋಲ್ ಅಂತ ಹೇಳ್ತೀವಿ. ಎಕ್ಸೆಪ್ಟ್ ಟ್ರೀಟ್ಮೆಂಟ್ ಆ್ಯಂಡ್ ಫಾಲೋ ಮೆಡಿಕಲ್ ಇನ್ಸ್ಟ್ರಕ್ಷನ್ಸ್. ಸೊ ಯಾವ ಟ್ರೀಟ್ಮೆಂಟ್ ಇದ್ದರೆ ಆ ಟ್ರೀಟ್ಮೆಂಟನ್ನು ಎಕ್ಸೆಪ್ಟ್ ಮಾಡ್ತಾನೆ, ಇಂಜೆಕ್ಷನ್ ತೊಗೋತಾನೆ, ಟ್ಯಾಬ್ಲೆಟ್ಸನ್ನು ತೊಗೋತಾನೆ, ಆ್ಯಂಡ್ ಫಾಲೋ ಮೆಡಿಕಲ್ ಇನ್ಸ್ಟ್ರಕ್ಷನ್ಸ್ಗಳನ್ನು ಫಾಲೋ ಮಾಡ್ತಾನೆ. ಯಾವ ಊಟ ಮಾಡಬೇಕು, ಡಯಟ್ರಿ ಪ್ಲ್ಯಾನ್, ಪ್ರತಿಯೊಂದೂ ಇನ್ಸ್ಟ್ರಕ್ಷನ್ಸ್ ಎಲ್ಲ ಫಾಲೋ ಮಾಡ್ತಾನೆ. ಸ್ಮೋಕಿಂಗ್ ಮಾಡಬಾರ್ದು, ಆಲ್ಕೋಹಾಲಿಸಮ್ ಮಾಡಬಾರ್ದು, ಅಂದರೆ ಪ್ರತಿಯೊಂದು ಇನ್ಸ್ಟ್ರಕ್ಷನ್ ಫಾಲೋ ಮಾಡ್ತಾನೆ ಡಿಪೆಂಡೆಂಟ್ ಪೇಷಂಟ್ ರೋಲಲ್ಲಿ. ಓಕೆ, ನೆಕ್ಸ್ಟ್ ಪೇಷಂಟ್ ರೋಲಲ್ಲಿ ಏನಾಗುತ್ತೆ, ಡಾಕ್ಟರ್ಸ್ ಆ್ಯಂಡ್ ನರ್ಸಸ್ ಎಲ್ಲ ಕೇರ್ ಪ್ರೊವೈಡ್ ಮಾಡಿದ ಮೇಲೆ ಏನಾಗುತ್ತೆ, ಪೇಷಂಟಿಗೆ ಇಲ್ನೆಸ್ ಕಡಿಮೆ ಆಗುತ್ತೆ. ಸೊ ಪೇಷಂಟಿಗೆ ಇಲ್ನೆಸ್ ಕಡಿಮೆ ಆಗೋದನ್ನು ನಾವು ಏನು ಅಂತ ಹೇಳ್ತೀವಿ, ರಿಕವರಿ ಆರ್ ರಿಹ್ಯಾಬಿಲಿಟೇಷನ್. ಇದರಲ್ಲಿ ಏನಾಗುತ್ತಾನೆ, ರಿಟರ್ನ್ ಟು ನಾರ್ಮಲ್ ಹೆಲ್ತ್, ಅವನ ಹೆಲ್ತ್ ಏನಾಗ್ತಾಯಿದೆ, ನಾರ್ಮಲ್ ಆಗ್ತಾಯಿದೆ. ಆ್ಯಂಡ್ ಅಡಾಪ್ಟ್ ಟು ಕ್ರಾನಿಕ್ ಕಂಡೀಷನ್. ಸೊ 2 ಕಂಡೀಷನ್ ಇರಬಹುದು ಇಲ್ಲಿ, ಒಂದಿರ್ಬೋದು ನಾರ್ಮಲ್ ಹೆಲ್ತ್ ಆಗಿರ್ಬೋದು. ಓಕೆ, ಏನಾಗುತ್ತೆ, ನಾರ್ಮಲ್ ಹೆಲ್ತ್ ಆಗಿರುತ್ತೆ, ಅಥವಾ ಅವನಿಗೆ ಏನಾದರೂ ಕ್ರಾನಿಕ್ ಕಂಡೀಷನ್ ಇದ್ದರೆ ಆ ಕ್ರಾನಿಕ್ ಕಂಡೀಷನ್ ಜೊತೆ ಅಡಾಪ್ಟ್ ಆಗಿರ್ತಾನೆ. ಎಕ್ಸಾಂಪಲ್, ಪೇಷಂಟಿಗೆ ಏನಿದೆ, ಹೈಪರ್
ಟೆನ್ಷನ್. ಸೊ ಹೈಪರ್ ಟೆನ್ಷನ್ 100% ಕ್ಯೂರ್ ಆಗೋದಿಲ್ಲ ಜಾಸ್ತಿ ಪೇಷಂಟ್ಸ್ಗಳಿಗೆ. ಓಕೆ, ಅದು ಲೈಫ್ ಲಾಂಗ್ ಇದ್ದಿರುತ್ತೆಲ್ಲ ಇದೇ ಥರ. ಸೊ ಇಂಥ ಕೇಸ್ ಇದ್ದರೆ ಪೇಷಂಟ್ ಏನಾಗಿರ್ತಾನೆ ಅದ್ರ ಜೊತೆ ಅಡಾಪ್ಟ್ ಆಗಿರ್ತಾನೆ. ಸೊ ಸಾಲ್ಟ್ ತಿನ್ನೋದನ್ನು ಕಮ್ಮಿ ಮಾಡ್ತಾನೆ, ಡೈಲಿ ಟ್ಯಾಬ್ಲೆಟ್ಸ್ ತೊಗೋತಾನೆ. ಸೊ ಇವಿಷ್ಟು ಬರ್ತವೆ ಸ್ಟೇಜಸ್ ಆಫ್ ಇಲ್ನೆಸ್ ಅಂತ. ಫಸ್ಟ್ ಇರೋದು ಸಿಮ್ಟಮ್ ಎಕ್ಸ್ಪೀರಿಯನ್ಸ್, ಅವನಿಗೆ ಹೆಡ್ಡೇಕು, ವಾಮಿಟಿಂಗ್ ಈ ಥರ ಎಲ್ಲ ಬರುತ್ತೆ. ಅದಾಗಿದ್ಮೇಲೆ ಅವ ವ್ಯಾಲಿಡೇಷನ್ ತೊಗೋತಾನೆ ಮನೆಯವ್ರ ಹತ್ರ. ಸೊ ಅವನಿಗೆ ಏನಾಗುತ್ತೆ, ಅವ ಏನು ಮಾಡ್ತಾನೆ, ಅಸ್ಯೂಮ್ ಸಿಕ್ ರೋಲ್, ನನ್ನ ಹೆಲ್ತ್ ಸರಿಯಾಗಿಲ್ಲ ಅಂತ ಅಸ್ಯೂಮ್ ಮಾಡ್ತಾನೆ. ಹೆಲ್ತ್ ಸರಿಯಾಗಿಲ್ಲ ಅಂತ ಅಸ್ಯೂಮ್ ಮಾಡಿದ್ಮೇಲೆ ಡಾಕ್ಟರ್ ಹತ್ರ ಹೋಗ್ತಾನೆ, ಹಾಸ್ಪಿಟಲ್ ಹತ್ರ ಹೋಗ್ತಾನೆ, ಅಡ್ಮಿಟ್ ಆಗ್ತಾನೆ. ಅಡ್ಮಿಟ್ ಆಗಿದ್ಮೇಲೆ ಡಿಸ್ಚಾರ್ಜ್ ಕೂಡ ಆಗ್ತಾನೆ. ಸೊ ಇಷ್ಟಿರೋದು ನಮ್ಮ ಸ್ಟೇಜಸ್ ಆಫ್ ಇಲ್ನೆಸ್ ಅಕಾರ್ಡಿಂಗ್ ಟು ಸಚ್ಮ್ಯಾನ್ ಇನ್ 1979. ಓಕೆ, ನೆಕ್ಸ್ಟ್ ಕಾಸಸ್ ಆಫ್ ಇಲ್ನೆಸ್, ಅಥವಾ ನಾವು ಇದನ್ನು ಥಿಯೋರೀಸ್ ಆಫ್ ಇಲ್ನೆಸ್ ಅಂತ ಕೂಡ ಹೇಳ್ಬೋದು. ಓಕೆ, ಥಿಯೋರೀಸ್ ಆಫ್ ಇಲ್ನೆಸ್. ಸೊ ಯಾವ್ಯಾವ ಥಿಯೋರೀಸ್ ಇದ್ದಾವೆ, ಇಲ್ನೆಸ್ ಹೇಗೆ ಬರುತ್ತೆ ಅಂತ ಹೇಳ್ತಾರೆ. ಓಕೆ, ದಿ ಸ್ಟಡಿ ಆಫ್ ಕಾಸಸ್ ಆಫ್ ಡಿಸೀಸ್ ಪ್ರೋಸೆಸ್ ಈಸ್ ಕಾಲ್ಡ್ ಇಟಿಯಾಲಜಿ. ಓಕೆ, ಅಂದರೆ ನಾವು ಸ್ಟಡಿ ಆಫ್ ಕಾಸ್. ಸೊ ಸ್ಟಡಿ ಆಫ್ ಕಾಸನ್ನು ನಾವು ಇಟಿಯಾಲಜಿ ಅಂತ ಹೇಳ್ತೀವಿ. ಇಟಿಯಾಲಜಿ, ಇಟ್ ಈಸ್ ಅ ಸ್ಟಡಿ ಆಫ್ ಕಾಸಸ್ ಆಫ್ ಡಿಸೀಸ್ ಕಂಡೀಷನ್ ಅಥವಾ ಡಿಸೀಸ್ ಪ್ರೋಸೆಸ್. ಕಾಸಸ್ ಅಂದರೆ ಏನು ಸರ್? ರೀಸನ್, ಎಲ್ಲಿಂದ ನಮಗೆ, ಯಾಕೆ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ. ಓಕೆ, ಸೊ ಕಾಸಸ್ ಆಫ್ ಹೆಡ್ ಇಂಜುರಿ ಅಂದರೆ ಏನಾಗಿದೆ, ನಿಮಗೆ ತಲೆಗೆ ಪೆಟ್ಟಾಗಿದೆ, ಹೆಡ್ ಇಂಜುರಿ, ತಲೆಗೆ ಪೆಟ್ಟಾಗಿದೆ. ಸೊ ಇದ್ರ ಕಾರಣ ಏನಿರ್ಬೋದು ಸರ್? ನೀವು ಬೀಳ್ಬೋದು, ಫಾಲ್. ಓಕೆ, ಬೈಕ್ ಆ್ಯಕ್ಸಿಡೆಂಟ್. ಓಕೆ, ಫಾಲ್ ಅಥವಾ ಬೈಕ್ ಆ್ಯಕ್ಸಿಡೆಂಟ್ ಆಗಿರ್ಬೋದು. ಸೊ ಇವೆಲ್ಲ ಕಾರಣಗಳಿದ್ದಾವೆ. ಓಕೆ, ಸೊ ಪೇಷಂಟಿಗೆ ಇನ್ಫೆಕ್ಷನ್ ಆಗಿದೆ ಸರ್, ಇನ್ಫೆಕ್ಷನ್. ರೀಸನ್ ಏನಿರ್ಬೋದು? ಕಾಂಟ್ಯಾಕ್ಟ್ ವಿತ್ ಇನ್ಫೆಕ್ಟೆಡ್ ಪರ್ಸನ್. ಸೊ ಈ ಥರ ಕಾಸಸ್ ಅಥವಾ ಇಟಿಯಾಲಜಿ ಅಂತ ಹೇಳ್ತೀವಿ. ಕಾಸಸ್ ಅಂದರೂ ಒಂದೇ, ಇಟಿಯಾಲಜಿ ಅಂದರೂ ಒಂದೇ, ನೀವು ನೆನಪಿಟ್ಕೊಳ್ಳಿ. ಓಕೆ, ವೇರಿಯಸ್ ಥಿಯೋರೀಸ್ ಆ್ಯಂಡ್ ಮಾಡೆಲ್ ಎಕ್ಸ್ಪ್ಲೇನ್ ಇಲ್ನೆಸ್ ಕಾಸೇಷನ್ ಇನ್ಕ್ಲೂಡಿಂಗ್, ಅಂದರೆ ಯಾವ್ಯಾವ ಥಿಯೋರೀಸ್ ಇದ್ದಾವೆ ಅವು ಕಾಸಸ್ ಮೇಲೆ ಸ್ಟಡಿ ಮಾಡಿದ್ದಾವೆ. ಅಂದರೆ ಅಕಾರ್ಡಿಂಗ್ ಟು ಬೇರೆ ಥಿಯೋರಿ ಬೇರೆ ಕಾಸಸ್ ಇದ್ದಾವೆ ಅಂತ ನಾವು ನೋಡೋಣ. ಫಸ್ಟ್ ಡಿಮೋನಿಕ್ ಥಿಯೋರಿಯಲ್ಲಿ ಏನು ಹೇಳ್ತಾರೆ? ಇಲ್ನೆಸ್ ಈಸ್ ಬಿಲೀವ್ಡ್ ಟು ಬಿ caused by evil spirit or supernatural forces. ಸೊ ಡಿಮೋನಿಕ್ ಥಿಯೋರಿ ಏನು ಹೇಳ್ತಾನೆ? ಈವಿಲ್ ಅಂದರೆ ನಮಗೆ ದೆವ್ವ ಭೂತಗಳು ನಮ್ಮ ಇಲ್ನೆಸ್ ಕೆಟ್ಟದ್ದು ಮಾಡ್ತವೆ, ಅಂದರೆ ಖರಾಬ್ ಮಾಡ್ತವೆ, ನಮಗೆ ಹೆಲ್ತನ್ನು ಇವು ಕಡಿಮೆ ಮಾಡ್ತವೆ, ಹೆಲ್ತನ್ನು ಇಲ್ನೆಸ್ ಆಗಿ ಕನ್ವರ್ಟ್ ಮಾಡ್ತವೆ. ಯಾರು? ಈವಿಲ್ ಅಂದರೆ ದೆವ್ವ ಭೂತಗಳು ನಮಗೆ ಆರಾಮ್ ತಪ್ಪಿಸ್ತವೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಪನಿಷಿವ್ ಥಿಯೋರಿ. ಸೊ ಪನಿಷಿವ್ ಥಿಯೋರಿ ಅಂದರೆ ಏನು? ಇಲ್ನೆಸ್ ವಾಸ್ ಕನ್ಸಿಡರ್ಡ್ ಅ ಪನಿಷ್ಮೆಂಟ್ ಫ್ರಮ್ ಗಾಡ್ ಫಾರ್ ಸಿನ್ಸ್. ಅಂದರೆ ಸೊ ಪನಿಷಿವ್ ಥಿಯೋರಿ ಏನಂತ ಹೇಳುತ್ತೆ, ಇಲ್ನೆಸ್ ಯಾಕೆ ಬರುತ್ತೆ ಅಂದರೆ ನಾವು ಏನಾದರೂ ತಪ್ಪು ಮಾಡಿರ್ತೀವಿ. ಓಕೆ, ಏನು ಮಾಡಿರ್ತೀವಿ? ತಪ್ಪು ಮಾಡಿರ್ತೀವಿ. ಸೊ ದೇವರು ನಮಗೆ ಪನಿಷ್ಮೆಂಟ್ ಕೊಡ್ತಾನೆ. ನೀವೇನಾದರೂ ಕೆಟ್ಟದ ಕೆಲಸ ಮಾಡಿದರೆ ನಿಮಗೆ ಇಲ್ನೆಸ್ ಬರುತ್ತೆ ಅಂತ ಯಾರು ಹೇಳ್ತಾರೆ? ಪನಿಷಿವ್ ಥಿಯೋರಿ. ಅಥವಾ ಯಾರಿಗಾದರೂ ಇಲ್ನೆಸ್ ಬಂದಿದೆ, ಅವನ ಹೆಲ್ತ್ ಕೆಟ್ಟೋಗಿದೆ ಅಂತಂದರೆ ಅಂಥ ವ್ಯಕ್ತಿಗೆ ಇವ್ರು ಏನಂತ ಹೇಳ್ತಾರೆ? ನೀವು ಮೊದಲು ಅಥವಾ ಹೋದ ಜನ್ಮದಲ್ಲಿ ಯಾವುದೋ ಒಂದು ಪಾಪ ಮಾಡಿದ್ದೀರಾ, ನಿಮಗೆ ಇವಾಗ ಹೆಲ್ತ್ ಕೆಟ್ಟೋಗಿದೆ ಅಂತ ನಮ್ಮ ಪನಿಷಿವ್ ಥಿಯೋರಿ ಹೇಳುತ್ತೆ. ನೆಕ್ಸ್ಟ್ ಹ್ಯೂಮರಲ್ ಥಿಯೋರಿ ಏನಂತ ಹೇಳುತ್ತೆ ಅಂದರೆ ನಿಮ್ಮ ಬಾಡಿ ಫ್ಲೂಯಿಡ್ಸ್ ಇದ್ದಾವೆ ಅಲ್ಲ, ಬಾಡಿ ಫ್ಲೂಯಿಡ್ಸ್ ಬ್ಯಾಲೆನ್ಸ್ ಇಲ್ಲ, ಅದಕ್ಕೋಸ್ಕರ ನಿಮಗೆ ಡಿಸೀಸ್ ಬರ್ತಾ ಇದೆ ಸರ್. ಎಂತೆಂಥ ಫ್ಲೂಯಿಡ್ಸ್ ಅಂದರೆ ಬ್ಲಡ್ ಆಗಿರಬಹುದು, ಪ್ಲೇಗಮ್ ಆಗಿರಬಹುದು, ಬ್ಲ್ಯಾಕ್ ಬೈಲ್, ಯೆಲ್ಲೋ ಬೈಲ್ ಅಂತ ಈ ಥಿಯೋರಿ ಹೇಳುತ್ತೆ, ಹ್ಯೂಮರಲ್ ಥಿಯೋರಿ. ನೆಕ್ಸ್ಟ್ ಮಿಯಾಸ್ಮ್ಯಾಟಿಕ್ ಥಿಯೋರಿ ಏನು ಹೇಳುತ್ತೆ ಅಂತ ಕೇಳಿದಾಗ, ಡಿಸೀಸ್ ವೆರ್ ಥಾಟ್ ಟು ಒರಿಜಿನೇಟ್ ಫ್ರಮ್ ಬ್ಯಾಡ್ ಏರ್ ಇನ್ ಮರ್ಷಿ ಏರಿಯಾಸ್. ಅಂದರೆ ಡಿಸೀಸ್ ನಿಮಗೆ ಯಾಕೆ ಬರ್ತಾ ಇದೆ? ಬ್ಯಾಡ್ ಏರ್, ಗಾಳಿ ಸರಿಯಾಗಿಲ್ಲ, ಅದಕ್ಕೋಸ್ಕರ ಬರ್ತಾ ಇದೆ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಬಯೋಮೆಡಿಕಲ್ ಮಾಡೆಲ್ ಏನಂತ ಹೇಳುತ್ತೆ? ಬಯೋಮೆಡಿಕಲ್ ಕಾನ್ಸೆಪ್ಟ್ ಆಫ್ ಹೆಲ್ತ್ ಅಂತ ನಾವು ಸ್ಟಡಿ ಮಾಡಿದ್ದೀವಿ ಫಸ್ಟ್ ಇಯರಲ್ಲಿ. ಸೊ ಅದು ಏನು ಹೇಳುತ್ತೆ? ಡಿಸೀಸ್ ಆರ್ ಕಾಸ್ಡ್ ಬೈ ಫಿಸಿಕಲ್ ಆ್ಯಂಡ್ ಬಯೋಲಜಿಕಲ್ ಫ್ಯಾಕ್ಟರ್. ಅಂದರೆ ಫಿಸಿಕಲ್ ಫ್ಯಾಕ್ಟರ್, ನಿಮ್ಮ ಫಿಸಿಕಲ್ ಹೆಲ್ತ್ ಸರಿಯಾಗಿಲ್ಲ, ಅಥವಾ ಓನ್ಲಿ ಬಯೋಲಜಿಕಲ್ ಫ್ಯಾಕ್ಟರ್ಸ್ಗಳು ಕಾಸ್ ಮಾಡ್ತವೆ ನಿಮ್ಮ ಇಲ್ನೆಸ್ ಅಂತ ಹೇಳುತ್ತೆ ನಮ್ಮ ಬಯೋಮೆಡಿಕಲ್ ಮಾಡೆಲ್. ನೆಕ್ಸ್ಟ್ ಜರ್ಮ್ ಥಿಯೋರಿ ಏನು ಹೇಳುತ್ತೆ? ಸ್ಪೆಸಿಫಿಕ್ ಮೈಕ್ರೋ
ಬ್ಯಾಕ್ಟೀರಿಯಾ ವೈರಸ್ ಆರ್ ಮೇನ್ ಕಾಸ್ ಆಫ್ ಡಿಸೀಸ್. ಅಂದರೆ ಜರ್ಮ್ ಥಿಯರಿ ಏನಂತ ಹೇಳುತ್ತೆ, ಓನ್ಲಿ ಮೈಕ್ರೋ ಆರ್ಗ್ಯಾನಿಸಮ್ ಏನು ಮಾಡುತ್ತೆ, ನಮಗೆ ಡಿಸೀಸ್ ಕಂಡೀಷನ್ ಮಾಡುತ್ತೆ ಅಂತ ಹೇಳುತ್ತೆ, ಇಲ್ನೆಸ್ ಕಾಸ್ ಮಾಡುತ್ತೆ ಅಂತ ಹೇಳುತ್ತೆ. ಬ್ಯಾಕ್ಟೀರಿಯಾ ವೈರಸ್, ಓನ್ಲಿ ಬ್ಯಾಕ್ಟೀರಿಯಾ ವೈರಸ್ ಫಂಗಸ್, ಓನ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಗಳು ಏನು ಮಾಡುತ್ತೆ, ಡಿಸೀಸ್ ಕಾಸ್ ಮಾಡುತ್ತೆ ಅಂತ ನಮ್ಮ ಜರ್ಮ್ ಥಿಯರಿ ಹೇಳುತ್ತೆ. ನೆಕ್ಸ್ಟ್ ಎಪಿಡೆಮಿಯೋಲಾಜಿಕಲ್ ಟ್ರಯಾಡ್ ಥಿಯರಿ. ಇಟ್ ಅಕರ್ ಡ್ಯೂ ಟು ಇಂಟರಾಕ್ಷನ್ ಬಿಟ್ವೀನ್ 3 ಫ್ಯಾಕ್ಟರ್ಸ್. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ, 3 ಫ್ಯಾಕ್ಟರ್ಸ್ಗಳಿದ್ದಾವೆ. ಆ 3 ಫ್ಯಾಕ್ಟರ್ಗಳ ನಡುವೆ ಇಂಟರಾಕ್ಷನ್ ಆಗ್ತಾ ಇದೆ. ಅದಕ್ಕೋಸ್ಕರ ಇಲ್ಲಿ ನಮಗೆ ಇಲ್ನೆಸ್ ಬರ್ತಾ ಇದೆ, ಡಿಸೀಸ್ ಬರ್ತಾ ಇದೆ ಅಂತ ಹೇಳ್ತಾರೆ. ಸೊ ಯಾವ ಫ್ಯಾಕ್ಟರ್ಸ್ ಇದ್ದಾವೆ, ಏಜೆಂಟ್, ಹೋಸ್ಟ್ ಆ್ಯಂಡ್ ಎನ್ವಿರಾನ್ಮೆಂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಮಲ್ಟಿಫ್ಯಾಕ್ಟೋರಿಯಲ್ ಥಿಯೋರಿ. ಓಕೆ, ಮಲ್ಟಿಫ್ಯಾಕ್ಟೋರಿಯಲ್ ಥಿಯೋರಿ ಏನು ಹೇಳುತ್ತೆ, ಓನ್ಲಿ ಒಂದು ಫ್ಯಾಕ್ಟರಿಂದ ನಿಮಗೆ ಡಿಸೀಸ್ ಬರೋದಿಲ್ಲ, ಮಲ್ಟಿಪಲ್ ಫ್ಯಾಕ್ಟರ್ಸಿಂದ ನಿಮಗೆ ಡಿಸೀಸ್ ಬರುತ್ತೆ. ಲೈಕ್ ಜೆನೆಟಿಕ್ಕಿಂದ ಬರುತ್ತೆ. ಓಕೆ, ನಿಮ್ಮ ಫ್ಯಾಮಿಲಿ ಒಳಗಡೆ ಏನಾದರೂ ಡಿಸೀಸ್ ಕಂಡೀಷನ್ ಇದ್ದರೆ ನಿಮಗೆ ಕೂಡ ಬರ್ಬೋದು ಥ್ರೂ ದಿ ಜೆನೆಟಿಕ್ಸ್. ಎನ್ವಿರಾನ್ಮೆಂಟಿಂದ ನಿಮಗೆ ಇಲ್ನೆಸ್ ಬರಬಹುದು, ನಿಮಗೆ ಡಿಸೀಸ್ ಬರ್ಬೋದು, ಅಥವಾ ಡಯಟಿಂದ ಕೂಡ ನಿಮಗೆ ಇಲ್ನೆಸ್ ಅಥವಾ ಡಿಸೀಸ್ ಬರ್ಬೋದು, ಅಥವಾ ನಿಮ್ಮ ಇಮ್ಯುನಿಟಿ ಕಡಿಮೆ ಇದ್ದರೆ ಅಥವಾ ಜಾಸ್ತಿ ಇದ್ದರೆ ಕೂಡ ಓವರ್ ರಿಯಾಕ್ಟ್ ಮಾಡಿದರೆ ಕೂಡ ನಿಮಗೆ ಡಿಸೀಸ್ ಬರುತ್ತೆ ಅಂತ ಮಲ್ಟಿಫ್ಯಾಕ್ಟೋರಿಯಲ್ ಥಿಯೋರಿ ಹೇಳುತ್ತೆ. ಓನ್ಲಿ ಒನ್ ಫ್ಯಾಕ್ಟರ್ ನಿಮಗೆ ಡಿಸೀಸ್ ಕಾಸ್ ಮಾಡೋದಲ್ಲ, ಮಲ್ಟಿಪಲ್ ಫ್ಯಾಕ್ಟರ್ಸ್ ಇಲ್ಲಿದ್ದಾವೆ ಡಿಸೀಸ್ ಕಾಸ್ ಮಾಡುತ್ತೆ ಅಂತ ಹೇಳುತ್ತೆ. ನೆಕ್ಸ್ಟ್ ಸೋಷಿಯೋ ಎನ್ವಿರಾನ್ಮೆಂಟಲ್ ಅಪ್ರೋಚ್. ಸೊ ಸೋಷಿಯೋ ಎನ್ವಿರಾನ್ಮೆಂಟಲ್ ಅಪ್ರೋಚ್ ಏನು ಮಾಡುತ್ತೆ, ಸೋಷಿಯಲ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಕಂಡೀಷನ್ ಪ್ಲೇ ಅ ರೋಲ್ ಇನ್ ಹೆಲ್ತ್ ಆ್ಯಂಡ್ ಇಲ್ನೆಸ್. ಅಂದರೆ ಸೋಷಿಯಲ್ ಕಂಡೀಷನ್ ಹೇಗಿದೆ, ಎನ್ವಿರಾನ್ಮೆಂಟಲ್ ಕಂಡೀಷನ್ ಹೇಗಿದೆ, ಅದ್ರ ಮೇಲೆ ನಮ್ಮ ಹೆಲ್ತ್ ಡಿಪೆಂಡ್ ಆಗುತ್ತೆ, ನಮ್ಮ ಇಲ್ನೆಸ್ ಡಿಪೆಂಡ್ ಆಗುತ್ತೆ ಅಂತ ಸೋಷಿಯೋ ಎನ್ವಿರಾನ್ಮೆಂಟಲ್ ಅಪ್ರೋಚ್ ಹೇಳುತ್ತೆ. ನೆಕ್ಸ್ಟ್ ವೀಲ್ ಥಿಯೋರಿ ಏನಂತ ಹೇಳುತ್ತೆ ಅಂದರೆ, ಡಿಸೀಸ್ ಈಸ್ ಇನ್ಫ್ಲೂಯೆನ್ಸ್ಡ್ ಬೈ ಜೆನೆಟಿಕ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್. ಸೊ ಜೆನೆಟಿಕ್ ಫ್ಯಾಕ್ಟರ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ ಏನು ಮಾಡುತ್ತೆ, ಡಿಸೀಸ್ ಕಾಸ್ ಮಾಡುತ್ತೆ ಅಂತ ನಮ್ಮ ವೀಲ್ ಥಿಯೋರಿ ಹೇಳುತ್ತೆ. ಓಕೆ, ನೆಕ್ಸ್ಟ್ ಫ್ಯಾಕ್ಟರ್ಸ್ ಆಫ್ ಇಲ್ನೆಸ್ ಕಾಸೇಷನ್. ಅಂದರೆ ಯಾವ್ಯಾವ ಫ್ಯಾಕ್ಟರ್ಸ್ ಇದ್ದಾವೆ ನಮಗೆ ಇಲ್ನೆಸ್ ಕಾಸ್ ಮಾಡ್ಬೋದು. ಓಕೆ, ಥಿಯರೀಸ್ ಇಲ್ಲಿ ತಾನೇ ಮುಗಿದು. ಸೊ ಇಷ್ಟು ಥಿಯರೀಸ್ ಇದ್ದಾವೆ, ಸಪ್ರೇಟ್ ಅವ್ರು ಡಿಫ್ರೆಂಟ್ ಕಾಸಸ್ ಹೇಳಿದರು. ಇವಾಗ ನಾವು ಆ್ಯಕ್ಚುಯಲ್ ಫ್ಯಾಕ್ಟರ್ಸ್ ಏನಿದ್ದಾವೆ ಕಾಸ್ ಮಾಡ್ತವೆ ಇನ್ಫೆಕ್ಷನ್ ಅಂತ. ಓಕೆ, ಸೆವೆರಲ್ ಫ್ಯಾಕ್ಟರ್ಸ್ ಕಾಂಟ್ರಿಬ್ಯೂಟ್ ಟು ಇಲ್ನೆಸ್ ಇನ್ಕ್ಲೂಡಿಂಗ್ ಎಂಡೋಜಿನಸ್ ಫ್ಯಾಕ್ಟರ್. ಸೊ ಎಂಡೋಜಿನಸ್ ಫ್ಯಾಕ್ಟರ್ ಅಂದರೆ ನಮ್ಮ ಬಾಡಿ ಒಳಗಡೆ ಇರೋ ಫ್ಯಾಕ್ಟರ್ಸ್. ಇನ್ಸೈಡ್, ಎಂಡೋ ಮೀನ್ಸ್ ಇನ್ಸೈಡ್ ದೇವರ ಬಾಡಿ ಅಂತ ಕೂಡ ಹೇಳ್ಬೋದು. ಓಕೆ, ಜೆನೆಟಿಕ್ ಎರರ್ ಆಗಿರ್ಬೋದು, ಹೆರಿಡೇಟ್ರಿ ಕಂಡೀಷನ್ ಆಗಿರ್ಬೋದು, ಇವೆಲ್ಲ ಎಂಡೋಜಿನಸ್ ಅಂದರೆ ನಮ್ಮ ಬಾಡಿ ಒಳಗಡೆನಿಂದನೇ ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ. ನೆಕ್ಸ್ಟ್ ಎಕ್ಸೋಜಿನಸ್ ಅಂದರೆ ನಮ್ಮ ಬಾಡಿ ಒಳಗಡೆ ಇಲ್ಲ, ನಮ್ಮ ಬಾಡಿ ಹೊರಗಡೆ ಏನೋ ಪ್ರಾಬ್ಲಮ್ ಇದೆ ಅಂದರೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್, ಎನ್ವಿರಾನ್ಮೆಂಟಲ್ ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಎಕ್ಸ್ಪೋಜರ್ ಟು ಫಿಸಿಕಲ್, ಕೆಮಿಕಲ್ ಆರ್ ಬಯೋಲಾಜಿಕಲ್ ಏಜೆಂಟ್. ಸೊ ಇಂಥ ಏಜೆಂಟ್ಗಳಿಗೆ ನೀವು ಕಾಂಟ್ಯಾಕ್ಟಲ್ಲಿ ಬಂದಾಗ ನಿಮಗೆ ಇಲ್ನೆಸ್ ಆಗ್ಬೋದು. ಫಿಸಿಕಲ್ ಏಜೆಂಟ್ ಲೈಕ್ ಆ್ಯಸಿಡ್. ಓಕೆ, ಕೆಮಿಕಲ್ ಏಜೆಂಟ್ ಆ್ಯಸಿಡ್ ಬರುತ್ತೆ. ಫಿಸಿಕಲ್ ಏಜೆಂಟ್ ಅಂದರೆ ಏನಾದರೂ ಆಕ್ಸಿಡೆಂಟ್ ಅಥವಾ ಪ್ರತಿಯೊಂದು ಏನೇ ಇರ್ಬೋದು, ಅಥವಾ ಬಯೋಲಾಜಿಕಲ್ ಅಂದರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆಗಿರ್ಬೋದು. ಇವೆಲ್ಲದ್ರ ಜೊತೆ ನೀವು ಕಾಂಟ್ಯಾಕ್ಟಲ್ಲಿ ಬಂದಾಗ ನಿಮಗೇನಾಗಬಹುದು, ಇಲ್ನೆಸ್ ಆಗಬಹುದು. ನೆಕ್ಸ್ಟ್ ಸೋಷಿಯಲ್ ಫ್ಯಾಕ್ಟರ್ಸ್. ಓಕೆ, ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸ್, ಅಬ್ಯೂಸ್ ಆದಾಗ, ಡಿಪ್ರೈವೇಷನ್ ಆದಾಗ, ಫ್ಯಾಮಿಲಿ ರಿಲೇಷನ್ಶಿಪ್ ಸರಿಯಾಗಿ ಇರಲಾರ್ದಾಗ ಅಂಥ ಟೈಮಲ್ಲಿ ಅವನಿಗೆ ಇಲ್ನೆಸ್ ಬರುತ್ತೆ. ಸ್ಟ್ರೆಸ್, ಎನ್ಸೈಟಿ, ಸೊ ಇವೆಲ್ಲ ಬರುತ್ತೆ. ಡಿಪ್ರೆಷನ್, ಮೆಂಟಲ್ ಹೆಲ್ತ್ ಕೆಟ್ಟು ಹೋಗುತ್ತೆ ಸೋಷಿಯಲ್ ಫ್ಯಾಕ್ಟರ್ಸಲ್ಲಿ. ಓಕೆ, ನೆಕ್ಸ್ಟ್ ಸೈಕಾಲಜಿಕಲ್ ಫ್ಯಾಕ್ಟರ್ಸ್. ಸೊ ಸ್ಟ್ರೆಸ್ ಬರುತ್ತೆ, ಎನ್ಸೈಟಿ ಬರುತ್ತೆ, ಡಿಪ್ರೆಷನ್ ಬರುತ್ತೆ. ಸೊ ಸ್ಟ್ರೆಸ್ ಬಂದಾಗ, ಎನ್ಸೈಟಿ ಬಂದಾಗ, ಡಿಪ್ರೆಷನ್ ಬಂದಾಗ ಅವನ ಫಿಸಿಕಲ್ ಹೆಲ್ತ್ ಕೂಡ ಹಾಳಾಗುತ್ತೆ. ಹೇಗಾಗುತ್ತೆ, ಸ್ಟ್ರೆಸ್, ಎನ್ಸೈಟಿ, ಡಿಪ್ರೆಷನ್ ಬಂದಾಗ ಸೊ ಆ ವ್ಯಕ್ತಿ ಸ್ನಾನ ಮಾಡೋದಿಲ್ಲ, ಹೈಜೀನ್ ಮೇಂಟೈನ್ ಮಾಡೋದಿಲ್ಲ, ಊಟ ಸರಿಯಾಗಿ ಮಾಡೋದಿಲ್ಲ. ಸೊ ಊಟ ಮಾಡೋಲ್ಲ ಅಂದರೆ ಇಮ್ಯುನಿಟಿ ಕಮ್ಮಿ ಆಗುತ್ತೆ, ವೀಕ್ನೆಸ್ ಆಗುತ್ತೆ. ಹೈಜೀನ್ ಮೇಂಟೈನ್ ಮಾಡೋದಿಲ್ಲ ಅಂದರೆ ಅವನಿಗೆ ಜಾಸ್ತಿ ಇನ್ಫೆಕ್ಷನ್ ಆಗುತ್ತೆ ಸೈಕಾಲಜಿಕಲ್ ಫ್ಯಾಕ್ಟರ್ಸಲ್ಲಿ. ಓಕೆ, ನೆಕ್ಸ್ಟ್ ಕಲ್ಚರಲ್ ಫ್ಯಾಕ್ಟರ್ಸ್. ಹೆಲ್ತ್ ಬಿಲೀಫ್ ಆ್ಯಂಡ್ ಕಸ್ಟಮ್ ಅಫೆಕ್ಟಿಂಗ್ ಡಿಸೀಸ್ ಪರ್ಸೆಪ್ಷನ್. ಹೌದು ಸರ್, ಕಲ್ಚರಲ್ ಫ್ಯಾಕ್ಟರ್ ಕೂಡ ಇದೆ. ನಿಮಗೊಂದು ಎಕ್ಸಾಂಪಲ್ ಹೇಳಬೇಕಂದ್ರೆ, ಸೊ ಒಂದೊಂದು ಕಲ್ಚರಲ್ಲಿ ಏನು ಮಾಡ್ತಾರೆ, ಬ್ರೆಸ್ಟ್ ಫೀಡಿಂಗ್ ಈಸ್ ನಾಟ್ ಅಲೌಡ್.
ಬ್ರೆಸ್ಟ್ ಫೀಡಿಂಗ್ ಈಸ್ ನಾಟ್ ಅಲೌಡ್. ಅಂದರೆ ಇಮ್ಮಿಡಿಯೇಟಾಗಿ ಬ್ರೆಸ್ಟ್ ಫೀಡಿಂಗ್ ಅಲೋ ಮಾಡೋದಿಲ್ಲ. ಯಾಕಂದರೆ ಇಮ್ಮಿಡಿಯೇಟ್ಲಿ ಏನು ಬರುತ್ತೆ, ಯಾವ ಮಿಲ್ಕ್ ಬರುತ್ತೆ, ಕೊಲೆಸ್ಟ್ರಮ್ ಬರುತ್ತೆ. ಓಕೆ, ತಾಯಿ ಎದೆಯಿಂದ ಫಸ್ಟ್ ಹಾಲು ಬರೋದು ಕೊಲೆಸ್ಟ್ರಮ್ ಯಾವ ಕಲರ್ ಇರುತ್ತೆ, ಸ್ವಲ್ಪ ಯೆಲ್ಲೋಯಿಶ್ ಕಲರಲ್ಲಿರುತ್ತೆ. ಸೊ ಯೆಲ್ಲೋಯಿಶ್ ಕಲರಲ್ಲಿರುತ್ತೆ, ಜಾಸ್ತಿ ಅದು ಥಿಕ್ ಇರುತ್ತೆ. ಸೊ ಅದಕ್ಕೋಸ್ಕರ ಜಾಸ್ತಿ ಕಲ್ಚರಲ್ಲಿ ಏನು ಮಾಡ್ತಾರೆ, ಅದನ್ನು ಬೇಬಿಗೆ ಕೊಡೋದಿಲ್ಲ. ಸೊ ಅದಕ್ಕೋಸ್ಕರ ಬೇಬಿಯಲ್ಲಿ ಇಮ್ಯುನಿಟಿ ಕಡಿಮೆ ಇರಬಹುದು. ಏನಿರ್ಬೋದು, ಇಮ್ಯುನಿಟಿ ಕಡಿಮೆ ಇರ್ಬೋದು. ಯಾಕಂದರೆ ಕೊಲೆಸ್ಟ್ರಮ್ ಈಸ್ ರಿಚ್ ಇನ್ ಇಮ್ಯುನಿಟಿ. ಕೊಲೆಸ್ಟ್ರಮ್ ಈಸ್ ರಿಚ್ ಇನ್ ಪ್ಯಾಸಿವ್ ಇಮ್ಯುನಿಟಿ ಅಂತ ಹೇಳ್ತೀವಿ. ಸೊ ಇವೆಲ್ಲ ಫ್ಯಾಕ್ಟರ್ಸ್ ಇರ್ಬೋದು. ನೆಕ್ಸ್ಟ್, ಡಿಸೀಸ್ ಕಾಸಿಂಗ್ ಏಜೆಂಟ್ಸ್. ಓಕೆ, ಸೊ ಯಾವ್ಯಾವ ಏಜೆಂಟ್ ಇರ್ತವೆ ಡಿಸೀಸ್ ಕಾಸ್ ಮಾಡ್ತವೆ ಅಂತ ಕೇಳಿದಾಗ, ಫಸ್ಟ್ ಬಯೋಲಾಜಿಕಲ್ ಏಜೆಂಟ್. ಓಕೆ, ಬಯೋಲಾಜಿಕಲ್ ಏಜೆಂಟ್ ಯಾವ್ಯಾವ ಬರುತ್ತೆ ಸರ್? ಬ್ಯಾಕ್ಟೀರಿಯಾ, ವೈರಸ್, ಫಂಗೈ, ಪ್ರೋಟೋಜೋವಾ, ಹೆಲ್ಮಿತ್ ಇವೆಲ್ಲ ಬರ್ತವೆ. ಅಥವಾ ನಾವು ಇದನ್ನು ವಾರ್ಮ್ ಅಂತ ಕೂಡ ಹೇಳ್ಬೋದು. ಓಕೆ, TB, ಕೊಲೆರಾ, HIV, ಹೆಪಟೈಟಿಸ್, ರಿಂಗ್ ವರ್ಮ್, ಥ್ರಶ್, ಓಕೆ, ಮತ್ತು ಮಲೇರಿಯಾ ಮತ್ತು ಹುಕ್ ವರ್ಮ್ ಇವೆಲ್ಲ ಬರ್ತವೆ. ನೆಕ್ಸ್ಟ್, ಫಿಸಿಕಲ್ ಏಜೆಂಟ್. ಹೀಟ್ ಆಗಿರ್ಬೋದು. ಹೀಟ್ ಆಗಿದ್ದರೆ ನಮ್ಮ ಬಾಡಿ ಏನಾಗುತ್ತೆ, ಬರ್ನ್ ಆಗುತ್ತೆ. ರೇಡಿಯೇಷನ್ನಿಂದ ಕ್ಯಾನ್ಸರ್ ಆಗುತ್ತೆ. ಕೋಲ್ಡ್ನಿಂದ ನಮಗೆ ಪ್ರಾಬ್ಲಮ್ ಆಗುತ್ತೆ. ಮತ್ತು ಮೆಕ್ಯಾನಿಕಲ್ ಇಂಜುರೀಸ್ ಆಗಿರಬಹುದು. ನೆಕ್ಸ್ಟ್, ಕೆಮಿಕಲ್ ಏಜೆಂಟ್ ಒಳಗಡೆ ಟಾಕ್ಸಿಕ್ ಮೆಟಲ್ಸ್, ಗ್ಯಾಸಸ್, ಆಲ್ಕೋಹಾಲ್ ಇರ್ಬೋದು, ಪೆಸ್ಟಿಸೈಡ್ಸ್ ಇರ್ಬೋದು. ಇವುದ್ರ ಕಾಂಟ್ಯಾಕ್ಟಲ್ಲಿ ಬಂದಾಗ ನಮ್ಮ ಹೆಲ್ತ್ ಕೆಟ್ಟೋಗುತ್ತೆ. ನೆಕ್ಸ್ಟ್, ನ್ಯೂಟ್ರಿಷನಲ್ ಡೆಫಿಷಿಯನ್ಸೀಸ್. ಹೌದು ಸರ್, ನ್ಯೂಟ್ರಿಷನ್ ನಮ್ಮ ಬಾಡಿಯಲ್ಲಿ ಕಡಿಮೆ ಇದ್ದಾಗ ಅವಾಗ ಕೂಡ ಡಿಸೀಸ್ ಬರ್ಬೋದು. ಎಕ್ಸಾಂಪಲ್, ಲ್ಯಾಕ್ ಆಫ್ ಎಸೆನ್ಷಿಯಲ್ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್. ವಿಟಮಿನ್ಸ್ಗಳು ಕಮ್ಮಿ ಇದ್ದಾಗ, ಮಿನರಲ್ಸ್ ಕಮ್ಮಿ ಇದ್ದಾಗ ಡಿಸೀಸ್ ಬರುತ್ತೆ. ಓಕೆ, ವಿಟಮಿನ್ A ಡೆಫಿಷಿಯನ್ಸಿ ಕಾಸಸ್ ನೈಟ್ ಬ್ಲೈಂಡ್ನೆಸ್. ಹೌದು ಸರ್, ವಿಟಮಿನ್ A ಡೆಫಿಷಿಯನ್ಸಿ ಇದ್ದರೆ ಅಂಥ ಪೇಷಂಟಲ್ಲಿ ಏನಿರ್ಬೋದು, ನೈಟ್ ಬ್ಲೈಂಡ್ನೆಸ್ ಇರ್ಬೋದು. ಮತ್ತು ವಿಟಮಿನ್ D ಡೆಫಿಷಿಯನ್ಸಿ ಇದ್ದಾಗ ರಿಕೆಟ್ಸ್ ಅಂತ ಡಿಸೀಸ್ ಬರುತ್ತೆ. ಈ ಥರ ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಆಲ್ಸೋ ಕಾಸಸ್ ಇಲ್ನೆಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಹೆರಿಡಿಟರಿ ಫ್ಯಾಕ್ಟರ್ ಅಂದರೆ ಜೆನೆಟಿಕ್ ಡಿಸಾರ್ಡರ್. ಅವ್ನ ಜೀನಲ್ಲೇ ಏನೋ ಪ್ರಾಬ್ಲಮ್ ಇದೆ, ಲೈಕ್ ಡೌನ್ ಸಿಂಡ್ರೋಮ್ ಆಗಿರ್ಬೋದು. ಇದನ್ನು ನಾವು ಟ್ರೈಸೋಮಿ 21 ಅಂತ ಕೂಡ ಹೇಳ್ತೀವಿ. ಓಕೆ, ಜೆನೆಟಿಕಲ್ಲಿ ಅವ್ನ ಡಿಸಾರ್ಡರ್ ಇದೆ, ಅಥವಾ ಅವ್ರಿಗೆ ಜೆನೆಟಿಕಲ್ಲಿ ಅವ್ರ ತಾತಾಗೆ, ಮುತ್ತಾತಾಗೆ ಅಥವಾ ಫಾದರ್ಗೆ ಏನಿದೆ, ಡಯಾಬಿಟೀಸ್ ಇದೆ. ಸೊ ಮಗನಿಗೆ ಕೂಡ ಬಂದಿದೆ ಅಂದರೆ ಅದು ಏನಿರ್ಬೋದು, ಜೆನೆಟಿಕ್ ಇರಬಹುದು. ಓಕೆ, ನೆಕ್ಸ್ಟ್, ಮತ್ತು ಹೀಮೋಫೀಲಿಯಾ. ಸೊ ಹೀಮೋಫೀಲಿಯಾ ಕೂಡ ಬರುತ್ತೆ. ಇದರೊಳಗಡೆ ಏನಾಗುತ್ತೆ, ಹೀಮೋಫೀಲಿಯಾ ಒಳಗಡೆ ಪೇಷಂಟ್ ಹತ್ರ ಬ್ಲಡ್ ಕ್ಲಾಟೇ ಆಗೋದಿಲ್ಲ. ಬ್ಲಡ್ ಕ್ಲಾಟ್ ಅಂದರೆ ರಕ್ತ ಇಲ್ಲಿ ಕೋಆಗುಲೇಷನೇ ಆಗೋದಿಲ್ಲ, ರಕ್ತ ಗಟ್ಟಿನೇ ಆಗೋದಿಲ್ಲ. ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ. ಬ್ಲೀಡಿಂಗ್ ಜಾಸ್ತಿಯಾಗಿ ಎಲ್ಲ ಮೈಯಲ್ಲಿರೋ ಬ್ಲಡ್ ಹೊರಗಡೆ ಹೋಗುತ್ತೆ ಹೀಮೋಫೀಲಿಯಾದಲ್ಲಿ. ಸೊ ಇವಿಷ್ಟು ಎಕ್ಸಾಂಪಲ್ ಇದ್ದಾವೆ ನಮ್ಮ ಹೆರಿಡಿಟರಿ ಫ್ಯಾಕ್ಟರ್ ಅಥವಾ ಜೆನೆಟಿಕ್ ಫ್ಯಾಕ್ಟರ್ ಅಂತ ಹೇಳ್ಬೋದು. ನೆಕ್ಸ್ಟ್, ಹೈಪರ್ ಸೆನ್ಸಿಟಿವಿಟಿ ರಿಯಾಕ್ಷನ್. ಹೌದು ಸರ್, ಇದು ಕೂಡ ಒನ್ ಆಫ್ ದಿ ಮೇನ್ ಕಾಸ್ ಆಫ್ ಇಲ್ನೆಸ್. ಹೈಪರ್ ಸೆನ್ಸಿಟಿವಿಟಿ ರಿಯಾಕ್ಷನ್ ಕಂಡೀಷನ್ ಲೈಕ್ ಅಸ್ಥಮಾ, ಅಲರ್ಜಿಕ್ ರಿಯಾಕ್ಷನ್. ಸೊ ಒಂದು ಪೇಷಂಟ್ ಇದ್ದಾನೆ, ಒಂದು ನಾರ್ಮಲ್ ವ್ಯಕ್ತಿ ಇದ್ದಾನೆ, ಅವನಿಗೆ ಓನ್ಲಿ ಸ್ವಲ್ಪ ಡಸ್ಟ್ ಬಂದಿದ್ದರೆ ಅವನಿಗೆ ಏನಾಗ್ತಾ ಇದೆ, ಅಸ್ತಮಾ ಬರ್ತಾ ಇದೆ. ಅವನಿಗೆ ಅಲರ್ಜಿಕ್ ರಿಯಾಕ್ಷನ್ ಆಗ್ತಾ ಇದೆ ಅಂದರೆ ಏನು, ಅವನಿಗೆ ಏನಾಗ್ತಾ ಇದೆ, ಇಲ್ನೆಸ್ ಬರ್ತಾ ಇದೆ. ಓನ್ಲಿ ಸ್ವಲ್ಪ ಡಸ್ಟಿಗೋಸ್ಕರ, ಸ್ವಲ್ಪ ಡಸ್ಟ್ ಬಂದಿದೆ. ಓಕೆ, ಸ್ವಲ್ಪ ಡಸ್ಟ್, ನಾರ್ಮಲ್ ಡಸ್ಟಿಗೋಸ್ಕರ ಅವನಿಗೆ ಏನಾಗ್ತಾ ಇದೆ, ಅಸ್ತಮಾ ಬರ್ತಾ ಇದೆ, ಅವನ ಹೆಲ್ತ್ ಕೆಡ್ತಾ ಇದೆ. ಸೊ ಇದು ಕೂಡ ಒಂದು ಕಾಸಿಟಿವ್ ಫ್ಯಾಕ್ಟರ್ ಇದೆ. ಇದು ಕೂಡ ಒಂದು ಕಾಸ್ ಆಫ್ ಇಲ್ನೆಸ್ ಇದೆ. ಐ ಥಿಂಕ್ ನಿಮಗೆ ಇಲ್ನೆಸ್ ಡೆಫಿನೇಷನ್ ಗೊತ್ತಾಗಿರಬಹುದು. ಇಲ್ನೆಸ್ ಡೆಫಿನೇಷನ್ ಮತ್ತು ಕಾಸಸ್ ಆಫ್ ಇಲ್ನೆಸ್, ಥಿಯರೀಸ್ ಆಫ್ ಇಲ್ನೆಸ್ ಮತ್ತು ಸ್ಟೆಪ್ಸ್ ಇನ್ ಇಲ್ನೆಸ್ ಬಿಹೇವಿಯರ್ ಅಥವಾ ಸ್ಟೇಜಸ್ ಇನ್ ಇಲ್ನೆಸ್ ಬಿಹೇವಿಯರ್ ಅಂತ ಹೇಳ್ತೀವಿ. ಪ್ರತಿಯೊಂದೂ ನಿಮಗೆ ಇದರಲ್ಲಿ ಅರ್ಥ ಆಗಿರ್ಬೋದು. ಸೊ ನಿಮಗೆ ಈ ವಿಡಿಯೋ ಅರ್ಥ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.